ಈಗ ಇದನ್ನ ಇಲ್ಲಿ ಈ ಜಾಗಕ್ಕೆ ಇದನ್ನ ನಾನು ಕನೆಕ್ಟ್ ಮಾಡ್ತೇನೆ. ಈ ತರ ಕನೆಕ್ಟ್ ಮಾಡುವಾಗ ನಾವು ಈ ತರ ಬೆಳೆದದಿಕ್ಕೆ ನಾವು ಹೊಸತಾಗಿ ಕನೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. 30 ಕ್ವಿಂಟಾಲ್ ವರೆಗೆ ಮೆಣಸಾಗಿದೆ ಆ ಟೈಮ್ ಆಗಿದೆಲ್ಲ. ಮತ್ತೆ ನಾನಾ ಕಾರಣಗಳಿಂದ ಇತ್ತೀಚೆಗಿನವರೆಗೆ ಇತ್ತು. ಇದೀಗ ಬೆಳೆದು ಇದು ಹಿಪ್ಪಲಿ ಕನೆಕ್ಟ್ ಆಗಿದೆ. ಇದಕ್ಕೆ ಈಗ ಆಹಾರ ತಾಯಿ ಗಿಡದಿಂದಲೂ ಹೋಗ್ತಾ ಉಂಟು, ಈ ಹಿಪ್ಪಲಿ ಗಿಡದಿಂದಲೂ ಹೋಗ್ತಾ ಉಂಟು. ಎಷ್ಟು ತಿಂಗಳಾಯ್ತು ಇದು ಕಟ್ಟಿ? ಇದಕ್ಕೆ ಒಂದು 10 ತಿಂಗಳು ಆಗಿರ್ಬೋದು. ನಾನು ಎಕ್ಸಾಕ್ಟ್ ಡೇಟ್ ನಾನು ಇದರಲ್ಲಿ ಮಳೆ ಜೋರಾಗಿ ಬರುವಾಗ ಕೆಸರು ನೀರು ಇಲ್ಲಿಗೆ ರಟ್ಟಿದ್ರೆ ಇಲ್ಲಿ ರೋಗ ಸ್ಟಾರ್ಟ್ ಆಗುವಂತ ಸಂಭವ ಉಂಟು. ಈ ಲೆಂತ್ಗೆ ಅಡ್ಜಸ್ಟ್ ಆಗುವಾಗೆ ಅಂದ್ರೆ ಇಲ್ಲಿಂದ ನಾನು ಇದನ್ನು ತೆಗಿತೇನೆ. ಒಂದ್ ಸೈಡ್ ನೈಸ್ ಮಾಡ್ಬೇಕು, ಎರಡು ಸೈಡ್ ಮಾಡ್ಬೇಕು. ಎರಡು ಸೈಡ್ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಪುತ್ತೂರು ತಾಲೂಕಿನ ಸೇಡಿಯಾಪ್ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೇನೆ. ಇಲ್ಲಿ ನಿಮಗೆ ಕೃಷಿ ಕ್ಷೇತ್ರದಲ್ಲಿ ತುಂಬ ಸಾಧನೆ ಮಾಡಿರುವಂಥ ಸೇಡಿಯಾಪ್ ಜನಾರ್ದನ ಭಟ್ರು ನಿಮಗೆ ಗೊತ್ತಿರ್ಬೋದು. ಅವರ ಮನೆಯಲ್ಲಿದ್ದೇನೆ. ಆದರೆ ಇವತ್ತು ನಾನು ಮಾತಾಡ್ಲಿಕ್ಕೆ ಬಂದಿರುವಂಥದ್ದು ಸ್ವಪ್ನ ಮೇಡಮ್ ಅಂತೇಳಿ, ಸೇಡಿಯಾಪ್ ಜನಾರ್ದನ ಭಟ್ರ ಸೊಸೆ ಅವರು. ಕಳೆದ ಒಂದು 15 ದಿನದ ಹಿಂದೆ ಪುತ್ತೂರಲ್ಲಿ ನಡೆದಂಥ ಒಂದು ಕಾಳು ಮೆಣಸು ಮತ್ತು ಅಡಿಕೆ ಬೆಳೆಗಾರರ ಸಮಾವೇಶದಲ್ಲಿ ಅವರು ಸೂಪರ್ ಆಗಿರುವಂಥ ಒಂದು ಕಸಿ ಕಟ್ಟುವ ಮೆಥಡ್ನ ಎಕ್ಸ್ಪ್ಲೈನ್ ಮಾಡಿದರು. ನೀವೆಲ್ಲರೂ ಕೂಡ ವಿಡಿಯೋದಲ್ಲಿ ನೋಡಿರ್ಬೋದು, ಬೇರೆ ವಿಡಿಯೋಗಳಲ್ಲಿ. ಅದು ಹೇಗೆ ಅನ್ನುವಂಥದ್ದು ಪ್ರಾಕ್ಟಿಕಲ್ ಆಗಿ, ಯಾಕಂದರೆ ನಾನು ತುಂಬ ಬಾರಿ ವಿ ಕಸಿ ಬಗ್ಗೆ ಅಥವಾ ಹಿಪ್ಪಲಿ ಕಸಿ ಬಗ್ಗೆ ನಿಮಗೆ ತೋರಿಸಿದೆ. ಆದರೆ ಇವತ್ತು ಒಂದೇ ಪೆಪ್ಪರ್ನ ಬಳ್ಳಿಗೆ 2-3 ಬುಡಗಳನ್ನು ನಿರ್ಮಾಣ ಮಾಡಿ ಆ ಬುಡಗಳ ಮುಖಾಂತರ ಹೆಚ್ಚು ಆಹಾರ ತಗೊಂಡು ಅದು ತುಂಬ ಚೆನ್ನಾಗಿ ಪೆಪ್ಪರ್ ಬೆಳಿಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ನಿಮಗೆ ತುಂಬ ಡೀಪಾಗಿ ತೋರಿಸ್ಲಿಕ್ಕೋಸ್ಕರ ಬಂದಿರುವಂಥದ್ದು. ಈ ವಿಡಿಯೋ ನೀವು ತುಂಬ ಸೂಕ್ಷ್ಮವಾಗಿ ಸ್ಕಿಪ್ ಮಾಡೋದು ನೋಡಬೇಕು. ಯಾಕಂದರೆ ಒಂದು ಸಲ ನೀವು ಇದನ್ನು ಸ್ಕಿಪ್ ಮಾಡಿದರೆ ಈ ವಿಡಿಯೋ ನಿಮಗೆ ಅರ್ಥ ಆಗೋದಿಲ್ಲ. ಬನ್ನಿ, ಸ್ವಪ್ನ ಮೇಡಮ್ ಅವರ ಜೊತೆ ಮಾತುಕತೆ ಮಾಡ್ತಾ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಪಡೆಯೋಣ. ಸ್ವಪ್ನ ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಆರಾಮ. ಕೃಷಿಯಲ್ಲಿ ಪ್ರತಿನಿತ್ಯ ಕಸಿಯ ಬಗ್ಗೆ ವಿಡಿಯೋಗಳು ಬರ್ತಾ ಇರ್ತದೆ. ಅಂಥದ್ರಲ್ಲಿ ನಾನು ನೋಡಿರದೇ ಇರುವಂತ ಒಂದು ಸಬ್ಜೆಕ್ಟ್ ಇದು. ತುಂಬಾ ಜನರಿಗೆ ಮೊನ್ನೆ ನೀವು ಪುತ್ತೂರಿನ ಕಾರ್ಯಕ್ರಮದಲ್ಲಿ ಮಾತಾಡಿದಾಗ ನಾನು ವಿಡಿಯೋ ನೋಡಿದಾಗ ನಂಗೆ ಅನ್ನಿಸ್ತಿದೆ ಜನರಿಗೆ ಒಂದಷ್ಟು ತೋರಿಸ್ಬೇಕು, ಒಂದಷ್ಟು ಜನರಿಗೆ ಉಪಯೋಗ ಆಗ್ಲಿ ಅಂತೇಳಿ. ಈ ಮೆಥಡ್ ನ ಯಾಕೆ ಮಾಡ್ಬೇಕು ಅಂತ ನೀವು ಹೇಳ್ತೀರಿ, ಮತ್ತೆ ಹೇಗೆ ಮಾಡೋದು ಇದನ್ನು? ಅಂದ್ರೆ ಕಾಳುಮೆಣಸಿನ ಬಳ್ಳಿಗೆ ಹಿಪ್ಪಲಿಗೆ ಕಸಿ ಕಟ್ಟಿದಂತ ಕಾಳುಮೆಣಸಿನ ಬಳ್ಳಿಯಲ್ಲಿ ಆಹಾರ ಸಪ್ಲೈ ಆಗುದು ಅಂದ್ರೆ ಬಳ್ಳಿ ಎತ್ತರ ಹೋದ ಹಾಗೆ ಅದಕ್ಕೆ ಆಹಾರ ಸಪ್ಲೈ ಕಡಿಮೆ ಆಗ್ತದೆ. ಹಿಪ್ಪಲಿ ತಾನು ಬೆಳಿಲಿಕ್ಕೆ ನೋಡ್ತದೆ, ಅದರ ವಂಶಾಭಿವೃದ್ಧಿಗೆ ಪ್ರಯತ್ನ ಪಡ್ತದೆ. ಹಾಗಾಗಿ ಹಿಪ್ಪಲಿಯ ಈ ತರ ಚಿಗುರುಗಳು ಬರ್ತಾ ಹೋಗ್ತದೆ. ಅದನ್ನು ನಾವು ಕಟ್ ಮಾಡಿ ಬಿಟ್ರೆ ಸರಿ, ಅಲ್ಲಿ ಕಟ್ ಮಾಡಿದ್ರೆ ಈ ತರ ಇದಾಗ್ತದೆ, ವೇಸ್ಟ್. ನಮಗೆ ಇದಕ್ಕೆ ಆಹಾರ ಹೋಗುದು ಜಾಸ್ತಿ ಆಗ್ಬೇಕು ಅಂತಾದ್ರೆ ಅದು ನಾವು ಕಟ್ ಮಾಡಿದಷ್ಟು ಹೊಸ ಚಿಗುರುಗಳನ್ನು ಕೊಡ್ತದೆ ಹೊರತು ಇದಕ್ಕೆ ಆಹಾರ ಸಪ್ಲೈ ಜಾಸ್ತಿ ಆಗುದಿಲ್ಲ. ಕಾಳುಮೆಣಸಿಗೆ ಅದು ಆಹಾರ ಸಪ್ಲೈ ಜಾಸ್ತಿ ಆಗ್ಬೇಕು ಅಂತಾದ್ರೆ ಇದು ಬೆಳೆದ ಹಾಗೆ ಇಲ್ಲಿಂದ ರನ್ನರ್ ಬಳ್ಳಿಗಳು ಹೀಗೆ ಬರ್ತದೆ. ಅದಕ್ಕೆ ನಾವು ಈ ತರ ಬಂದ ಹಿಪ್ಪಲಿ ಚಿಗುರನ್ನು ಡಬಲ್ ಕನೆಕ್ಷನ್ ಅಂದ್ರೆ ಇಲ್ಲಿಂದ ಮೇಲಕ್ಕೆ ಸಿದ್ದು ಇದನ್ನು ಬದಿ ಕೆತ್ತಿ ಕನೆಕ್ಟ್ ಮಾಡುವಂತೆ ಇದು ಈ ತರ ಆಹಾರ ಜಾಸ್ತಿ ಸಪ್ಲೈ ಆಗುವ ವ್ಯವಸ್ಥೆಯನ್ನು ನಾವು ಮಾಡ್ತಾ ಹೋದಾಗೆ ಕಸಿ ಕಾಳುಮೆಣಸಿನ ಬಳ್ಳಿಯಲ್ಲೂ ಸಹ ಗೆರೆಗಳು ಜಾಸ್ತಿ ಬಿಡ್ತದೆ. ಇನ್ನೊಂದು ಶೀಘ್ರ ಸೊರಗು ರೋಗಕ್ಕೂ ಪರಿಹಾರ ಸಿಗ್ತದೆ ಅಂತ ನಮಗೊಬ್ರು ನಮ್ಮ ಅಪ್ಪನ ಭಾವ ಸೈಂಟಿಸ್ಟ್ ಅವರು ನಮಗೆ ಫೋನ್ ಅಲ್ಲಿ ಇನ್ಫಾರ್ಮ್ ಮಾಡಿದ ವಿಷಯ. ಹಾಗೆ ಅದಕ್ಕೆ ಹೇಗೆ ಮಾಡ್ಬೋದು ಅಂತ ಒಂದು ಆಲೋಚನೆ ಮಾಡಿ ಕಸಿ ಕಟ್ಟಿದ ವಿಧಾನ ಇದು. ಇಲ್ಲಿಂದ ರನ್ನರ್ ಬಳ್ಳಿ ಮೇಲ್ಗಡೆ ಹೋಗಿದೆ. ಇದು ಆಕ್ಚುಲಿ ಈ ತರ ಬರುದಿಲ್ಲ, ಇದು ಕೆಳಗಿಂದಲೇ ರನ್ನರ್ ಬಳ್ಳಿ ಮೇಲೆ ಹೋಗಿ ಮತ್ತೆ ಗೆಲ್ಲು ಬರ್ತದೆ. ಇದೊಂದು ಪ್ರಕೃತಿಯ ಕೊಟ್ಟಂತ ಬುಷ್ ಪೇಪರ್ ತರ ಇಲ್ಲಿಂದಲೇ ಕಾಳುಮೆಣಸು ಹಿಡಿಯುವಂತ ಗೆಲ್ಲುಗಳು ಬಂದಿದೆ. ಈಗ ಇದನ್ನು ಈ ಜಾಗಕ್ಕೆ ಇದನ್ನ ನಾನು ಕನೆಕ್ಟ್ ಮಾಡ್ತೇನೆ. ಈ ತರ ಕನೆಕ್ಟ್ ಮಾಡುವಾಗ ನಾವು ಈ ತರ ಬೆಳೆದದಿಕ್ಕೆ ನಾವು ಹೊಸತಾಗಿ ಕನೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಸಿರು ಬಣ್ಣ ಇರುವ ಕಾಂಡವನ್ನೇ ನಾವು ಆಯ್ಕೆ ಮಾಡಿಕೊಳ್ಬೇಕು. ಇದೀಗ ಇಲ್ಲಿಗೆ ಲೆಂತ್ ಸರಿ ಆಗ್ತದೆ. ಇಲ್ಲಿಂದ ನಾನು ಕಟ್ ಮಾಡಿ ತೆಗೆದು ಇದನ್ನು ಈ ಲೆಂತ್ಗೆ ಅಡ್ಜಸ್ಟ್ ಆಗುವಾಗೆ ಅಂದ್ರೆ ಇಲ್ಲಿಂದ ನಾನು
ಇದನ್ನು ತೆಗಿತೇನೆ. ಒಂದ್ ಸೈಡ್ ನೈಸ್ ಮಾಡ್ಬೇಕು, ಎರಡು ಸೈಡ್ ಮಾಡ್ಬೇಕು. ಎರಡು ಸೈಡ್ ಹೀಗೆ ತೆಗೆದ್ರೆ ಇದು ಈ ಜಾಗಕ್ಕೆ ಎಲ್ಲಿಗೆ ಅಡ್ಜಸ್ಟ್ ಆಗ್ತದೆ. ಇಲ್ಲಿಂದ ಇದನ್ನ ಇಲ್ಲಿಂದ ಮೇಲ್ಮುಖವಾಗಿ ಹೀಗೆ ಸೀಳುವಂತದ್ದು. ಅಂದ್ರೆ ಅಂಟಿಸುದಲ್ಲ, ಇದು ಸೀಳದಿಗೆ ಲಾಕ್ ಮಾಡೋದು ಅಲ್ಲ. ನಾನು ಅದೇ ಅನ್ಕೊಂಡೆ, ನೀವು ಎರಡು ಸೈಡ್ ತೆಗೆಯುವಾಗ ಇನ್ನೊಂದ್ ಸೈಡ್ ಎಲ್ಲಿಗೆ ಅಂಟಿಸ್ತೀರಿ ಅಂತ ನಂಗೆ ಯೋಚನೆ ಆಯ್ತು. ಇದು ಗೊತ್ತಾಯ್ತು. ಈಗ ಕೆಳಗಡೆ ನೀವು ವಿ ಮಾಡಿದಾಗ ಇಲ್ಲಿ ಸ್ವಲ್ಪ ದೊಡ್ಡದು ಮಾಡುದು. ಈ ಲೆಂತ್ ನಾವು 1 ಗಂಟೆಯಿಂದ ಇನ್ನೊಂದು ಗಂಟೆ ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಉಂಟು ಅಷ್ಟಕ್ಕೂ ಮಾಡಿದ್ರೆ ಅದು ಹೆಲ್ಪ್ ಆಗ್ತದೆ. ಚಿಕ್ಕ ಕನೆಕ್ಷನ್ ಯಾವಾಗ್ಲೂ ಕರೆಕ್ಟ್. ನೋಡಿ ಸ್ನೇಹಿತರೆ, ಅದನ್ನು ಓಪನ್ ಮಾಡಿ ಒಂದು ಹಿಪ್ಪಲಿಗೆ ಸಿಕ್ಕಿಸಿದ್ರು. ಮತ್ತೆ ಕಸಿ ಕಟ್ಟುವಾಗ ಯಾವಾಗ್ಲೂ ನಮಗೆ ಈಗ ಹಿಪ್ಪಲಿ ದಪ್ಪ ಜಾಸ್ತಿ ಇರ್ಬಹುದು, ಕಾಳುಮೆಣಸು ದಪ್ಪ ಕಡಿಮೆ ಇರ್ಬಹುದು. ಆವಾಗ ನಾವು ಒಂದು ಸೈಡಿನ ಅದರ ಚರ್ಮ ಸರಿಯಾಗಿ ಕನೆಕ್ಟ್ ಆಗ್ಬೇಕು. ಆ ತರ ಸುತ್ತಿಕೊಂಡು ಬರ್ತದೆ. ಈ ತರ ಕರೆಕ್ಟ್ ಆಗಿ ಕೂತ್ಕೊಳ್ಳುವಾಗೆ ಸೆಟ್ ಮಾಡಿ ಕೆಳಗಿನ ಭಾಗವನ್ನು ಬಿಡಬಾರ್ದು. ಅಲ್ಲಿಂದಲೇ ಟೈಟ್ ಆಗಿ ಪ್ಲಾಸ್ಟಿಕ್ ಇಂದ ಕವರ್ ಮಾಡಿ ಪ್ಲಾಸ್ಟಿಕ್ ಇಂದ ಕಟ್ತಾ ಹೋಗ್ಬೇಕು. ಎಷ್ಟು ಸಮಯ ನೀವು ಹವ್ಯಾಸವಾಗಿ ಮಾಡ್ತಿದ್ರಿ ಇದನ್ನು? ಕಳೆದ ಆಗಸ್ಟ್ ಇಂದ. ಹೇಗೆ ಅದು ಒಂದೇ ಸಲಕ್ಕೆ ನಿಮಗೆ ಜ್ಞಾನ ಆಗಿದ್ದು ಇದನ್ನು ಮಾಡುವ ಅಂತ ಹೇಳಿ? ಅದು ಅಂದ್ರೆ ಹಿಪ್ಪಲಿ ಕಸಿ ಕಟ್ಟಿದ ಗಿಡಗಳನ್ನು ಒಂದು 2019ರಿಂದ ನಡ್ತಾ ಬರ್ತಾ ಇದ್ದಾರೆ ನಮ್ಮಲ್ಲಿ. ಅಂದ್ರೆ ನರ್ಸರಿಗಳಿಂದ ಗಿಡ ತಂದು ನಮಗೆ ಅದರಲ್ಲಿ ನರ್ಸರಿ ಗಿಡಗಳು ಕೆಲವು ವರ್ಷದ್ದು ಒಳ್ಳೇದು ಬರ್ತದೆ, ಕೆಲವು ವರ್ಷದ್ದು ಎಷ್ಟು ಪ್ರಯತ್ನ ಪಟ್ಟರು ಮೇಲೆ ಹೋಗುದಿಲ್ಲ. ಮತ್ತೆ ಅದ್ರಲ್ಲಿ ನೆಟ್ಟ ಮೇಲೆ ಗಿಡ ಸಾಯುದು, ಹಿಪ್ಪಲಿ ಮಾತ್ರ ಉಳಿಯುದು. ಕೆಲವೊಮ್ಮೆ ರನ್ನರ್ ಈ ಮೇಲಿಂದ ಜರಿ ಬಳ್ಳಿ ಇಳ್ದದನ್ನು ಕಟ್ತಾರೆ ಅಂತ ಗೊತ್ತಿಲ್ಲ. ಆತರ ಕಟ್ಟಿದ ಕೂಡ್ಲೆ ಅದ್ರಲ್ಲಿ ಕಾಳುಮೆಣಸು ಹಿಡಿಯುದಿಲ್ಲ, ಮರಕ್ಕೂ ಅಂಟಿಕೊಳ್ಳುದಿಲ್ಲ, ಬಳ್ಳಿ ಮಾತ್ರ ಉದ್ದ ಹೋಗ್ತಾ ಇರ್ತದೆ. ಅಂತದೆಲ್ಲ ಪ್ರಾಬ್ಲಮ್ಸ್. ಅದನ್ನು ಹೇಗೆ ನಾವೇ ಕಸಿ ಕಟ್ಟಿದ್ರೆ ಅದಕ್ಕೆಲ್ಲ ಪರಿಹಾರ ಸಿಗ್ಬೋದು ಅಂತೇಳಿ ಒಂದು ಪ್ರಯತ್ನ ಪಟ್ಟದ್ದು. ಅದು ಫಸ್ಟಿಗೆ ನಾನು ಹೀಗೆ ಮಾವಿಂದು ಅದು ಇದು ಸ್ವಲ್ಪ ಕಸಿ ಕಟ್ತಿದ್ದೆ. ನೋಡಿ ಸ್ನೇಹಿತರೆ, ಆಲ್ರೆಡಿ ನೋಡಿ ಇದಕ್ಕೆ ಆಹಾರ ಬರ್ಲಿಕ್ಕೆ ಅಲ್ಲಿಂದ ಬರ್ತದೆ. ಬಂದ ತಕ್ಷಣ ಇದು ಕನೆಕ್ಷನ್ ಕೊಡುವಂಥದ್ದು. ಅಂದ್ರೆ ಒಂದು ಎರಡನೇ ಒಂದು ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡ್ತಿರುವಂಥದ್ದು. ಈಗ ಇದೇ ಬಳ್ಳಿಗೆ ಇನ್ನೊಂದು ಅದೇ ರೀತಿಯ ಒಂದು ಕಸಿಯನ್ನು ಕಟ್ತಾರೆ ಅಲ್ಲ. ಇನ್ನೀಗ ಇನ್ನೊಂದು ಹಿಪ್ಪಲಿ ಚಿಗುರು ಇಲ್ಲಿಂದ ಅಷ್ಟೇ ಬೆಳೆದದ್ದು ಎತ್ತರಕ್ಕೆ ಬಂದದ್ದು ಉಂಟು. ಹಾಗಾಗಿ ಇದನ್ನು ಅದೇ ಗೆಲ್ಲಿಗೆ ನಾನು ಇನ್ನೊಂದು ಕನೆಕ್ಷನ್ ಈಗ್ಲೇ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ವೆಯ್ಟ್ ಮಾಡ್ಬೇಕು. ಇದರಲ್ಲಿ ಇನ್ನೊಂದು ವರ್ಷ ಇನ್ನೊಂದಿಷ್ಟು ಚಿಗುರು ಬಂದು ಅದಿಷ್ಟು ಎತ್ತರ ಬಂದ ನಂತರ ಈ ತರ ಕನೆಕ್ಟ್ ಮಾಡಬಹುದು. ಇದರಲ್ಲಿ ಇವಾಗ್ಲೇ ರೆಡಿ ಇರುವ ಕಾರಣ ಬಹುಶಃ ನಾನು ಇಲ್ಲಿಗೆ ಈ ಗೆಲ್ಲಿಗೆ ಇದನ್ನು ಕನೆಕ್ಟ್ ಮಾಡಿ ಕಸಿ ಹಿಪ್ಪಲಿ ಗಿಡದಿಂದ ಬಂದಂತದ್ರಲ್ಲಿ ರನ್ನರ್ ಬಳ್ಳಿ ಬೆಳೆದಂತದ್ದು. ಅದಕ್ಕೆ ನಾನು ಇಲ್ಲಿಂದ ಒಂದು ಹಿಪ್ಪಲಿ ಚಿಗುರನ್ನು ಕನೆಕ್ಟ್ ಮಾಡಿದೆ ಇಲ್ಲಿ. ಇದೀಗ ಬೆಳೆದು ಇದು ಹಿಪ್ಪಲಿ ಕನೆಕ್ಟ್ ಆಗಿದೆ. ಇದಕ್ಕೆ ಈಗ ಆಹಾರ ತಾಯಿ ಗಿಡದಿಂದಲೂ ಹೋಗ್ತಾ ಉಂಟು, ಈ ಹಿಪ್ಪಲಿ ಗಿಡದಿಂದಲೂ ಹೋಗ್ತಾ ಉಂಟು. ಎಷ್ಟು ತಿಂಗಳಾಯ್ತು ಕಟ್ಟಿ? ಇದಕ್ಕೆ ಒಂದು 10 ತಿಂಗಳು ಆಗಿರ್ಬೋದು. ನಾನು ಎಕ್ಸಾಕ್ಟ್ ಡೇಟ್ ನಾನು ನೆನ್ಪಿಟ್ಕೊಂಡು. ಇದೊಂದು ಕನೆಕ್ಷನ್ ಆಗಿದೆ. ಇದು ಆದ ನಂತರ ಆಚೆ ಇನ್ನೊಂದು ಹಿಪ್ಪಲಿ ಚಿಗುರು ಬಂದದ್ದಿತ್ತು, ಅದನ್ನ ಅಲ್ಲಿಂದ ಮತ್ತೆ 2 ಗಂಟೆ ಬಿಟ್ಟು ಮೇಲಕ್ಕೆ ಕನೆಕ್ಟ್ ಮಾಡಿದೆ. ಇದು ನನಗೆ ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ, ಒಂದು 6 ತಿಂಗಳಿಂದ ಮೇಲೆ ಆಗಿರ್ಬೋದು. ಅಂದ್ರೆ ಇದನ್ನೀಗ ನಾನು ಬಿಚ್ಚಿ ತೋರಿಸ್ತೇನೆ. ಇದೀಗ ಕಸಿ ಸಕ್ಸಸ್ ಆಗಿದೆ ಅಂತ ಅನಿಸ್ತದೆ ನೋಡುವಾಗ. ಅಂದ್ರೆ ಚಡಿ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಹಾಗಾಗಿ ಇದನ್ನು ನಾವು ಆಚೆ ಮಾಮೂಲು ಕಸಿ ಕಟ್ಟಿದಷ್ಟು ಬೇಗ ತೆಗಿಲಿಕ್ಕೆ ಹೋಗ್ಬಾರ್ದು, ಅಂದ್ರೆ ಸರಿಯಾಗಿ ಅಂಟಿಕೊಳ್ಬೇಕು ಅದು. ಹಾಗಾಗಿ ಸ್ವಲ್ಪ ಹೌದು. ಇದೀಗ ನಾನು ತೆಗ್ದೆ, ಇದು ಕನೆಕ್ಟ್ ಆಗಿದೆ. ಬೇರೆ ಆಗ್ಲಿಕ್ಕಿಲ್ಲ ಏನಾಗಿದೆ ಹೀಗೆ ಇದು ಕನೆಕ್ಟ್ ಆಗಿದೆ ಕರೆಕ್ಟ್ ಆಗಿ. ಇದ್ರಲ್ಲಿ ನೋಡಿ ಹಿಪ್ಪಲಿ ಮಧ್ಯದಲ್ಲಿ ಇರೋದು ಅಷ್ಟು ಸರಿಯಾಗಿ ಅಂಟಿಕೊಂಡಿದೆ ನೋಡಿ ಸ್ನೇಹಿತರೆ. ಇದು ಕನೆಕ್ಟ್ ಆಗಿದೆ ನೋಡಿ. ಇದಕ್ಕೆ ಈಗ 2 ಆಯ್ತು. ಇದಕ್ಕೆ 2 ಅಂದ್ರೆ ಈ ಬಳ್ಳಿಗೆ ಈಗ 3 ಕಡೆಯಿಂದ ಆಹಾರ ಸಪ್ಲೈ ಆಗ್ತಾ ಉಂಟು. ಒಂದು ತಾಯಿ ಗಿಡದಿಂದ, ಇನ್ನೊಂದು ಈ ಹಿಪ್ಪಲಿ ಗಿಡದಿಂದ, ಇನ್ನೊಂದು ಆಚೆ ಕಡೆಯಿಂದ ಹಿಪ್ಪಲಿ ಗಿಡದಿಂದ. ಇದಕ್ಕೆ 3 ಗಿಡದಿಂದ ಆಹಾರ ಸಪ್ಲೈ ಸ್ಟಾರ್ಟ್ ಆಯ್ತು. ಈ ತರ 7 ಕನೆಕ್ಷನ್ ಕೊಟ್ರೆ ಒಳ್ಳೇದು ಅಂತ ಅವರು ನಮಗೆ ಸಜೆಸ್ಟ್ ಮಾಡಿದಂತದ್ದು. ಇದೀಗ 3 ಕನೆಕ್ಷನ್ ಕೊಟ್ಟದ್ರಲ್ಲಿ ನಮಗೆ ಇದರ ಬೆಳವಣಿಗೆಯಲ್ಲಿ ತುಂಬಾ ವ್ಯತ್ಯಾಸ ಕಂಡಿದೆ. ಈಗ 6 ತಿಂಗಳಲ್ಲಿ ಅಂದ್ರೆ ಇದು ರನ್ನರ್ ಬರ್ಲಿಕ್ಕೆ ಸ್ಟಾರ್ಟ್ ಆದ ಟೈಮಲ್ಲಿ ಕಟ್ಟಿದಂತದ್ದು. ಇದೀಗ 6 ತಿಂಗಳಲ್ಲಿ ನೋಡಿ ಇದ್ರಲ್ಲಿ ಮೇಲೆ ಎಷ್ಟು ಎತ್ತರಕ್ಕೆ ಹೋಗಿದೆ. ಬಳ್ಳಿ ಮೊದ್ಲಿಂದು ಅಷ್ಟೇ ಎತ್ತರಕ್ಕೆ ಈ ರನ್ನರ್ ಬಳ್ಳಿ ಹೋಗಿ ಅದರಲ್ಲಿ ಕಾಳುಮೆಣಸು ಗೆರೆ ಕೂಡ ಬಿಟ್ಟಾಗಿದೆ. ಅಂದ್ರೆ ಅಡ್ಡಗೆಲ್ಲುಗಳು ಬಂದು ಗೆರೆ ಕೂಡ ಬಿಟ್ಟಾಗಿದೆ. ಹೌದು.
ಈ ತರ ನಾವು ಕನೆಕ್ಟ್ ಮಾಡುವಾಗ ಆದಷ್ಟು ಕೆಳಗೆ ಕನೆಕ್ಟ್ ಮಾಡುವ ಬದಲು ಎಷ್ಟು ಎತ್ತರದಲ್ಲಿ ಸಾಧ್ಯವೋ ಅಷ್ಟು ಎತ್ತರದಲ್ಲಿ ಮಾಡಿದ್ರೆ ತುಂಬಾ ಉಪಯೋಗ ಅಂತ ನನಗನಿಸಿದ್ದು. ಯಾಕಂತ ಹೇಳಿದ್ರೆ ಕೆಳಗಡೆ ಮಾಡಿದಷ್ಟು ಅದು ಹಿಪ್ಪಲಿಗೂ ಒಂದು ರೀತಿ ನಾನು ಇನ್ನೊಬ್ರಿಗೆ ಆಹಾರ ಕಳಿಸ್ತಾ ಇದ್ದೇನೆ ಅಂತ ಹೇಳುವ ಫೀಲ್ ಇರ್ತದೆ. ಅದಕ್ಕೆ ಒಂದು 4 ಗಂಟು ಬಿಟ್ಟು ಮೇಲೆ ಕನೆಕ್ಟ್ ಮಾಡಿದ್ರೆ ತಾನು ಬೆಳ್ಕೊಳ್ತದೆ. ಅಂದ್ರೆ ಈ ಹಿಪ್ಪಲಿ ಗಂಟು ದಪ್ಪ ಬರ್ತಾ ಹೋಗ್ತದೆ, ಆಹಾರ ಸಪ್ಲೈ ಜಾಸ್ತಿ ಆಗ್ತಾ ಹೋಗ್ತದೆ, ಬಳ್ಳಿಗೂ ಸಹ ಆಹಾರ ಜಾಸ್ತಿ ಸಿಗ್ತಾ ಹೋಗ್ತದೆ. ಹಾಗಾಗಿ ಆದಷ್ಟು ಎತ್ತರದಲ್ಲಿ ಈ ತರ ಕನೆಕ್ಟ್ ಮಾಡಿದ್ರೆ ಅದು ಉಪಯೋಗಕಾರಿ ಅಂತ ನನಗೆ ಅನಿಸಿದೆ. ಹಾಗಾಗಿ ಈಗ ನಾನು ಕನೆಕ್ಟ್ ಮಾಡುವಾಗ ಆದಷ್ಟು ಎತ್ತರದಲ್ಲಿ, ಅಂದ್ರೆ ನೋಡಿ ಇಲ್ಲಿ ನಾನು ಮೊದ್ಲು ಶುರು ಮಾಡಿದಾಗ ಕಸಿ ಕಟ್ಟಿದ್ದು ಇಲ್ಲಿ ಕನೆಕ್ಟ್ ಆಗಿದೆ, ಕನೆಕ್ಟ್ ಆಗಿದೆ ಈ ರನ್ನರ್ ಬಳ್ಳಿಗೆ. ಇಲ್ಲಿಂದ ಆಹಾರ ಹೋಗ್ತಾ ಉಂಟು, ಇಲ್ಲಿಂದ ಹೋಗ್ತಾ ಉಂಟು, ಅಂದ್ರೆ ಈ ಹಿಪ್ಪಲಿ ಇಂದ ಇಲ್ಲಿಂದ ಹೋಗ್ತಾ ಉಂಟು. ಇದು ಮೇಲೆ ಹೋಗ್ತಾ ಹೋಗ್ತಾ ಇಲ್ಲಿ ನಾನು ಎತ್ತರದಲ್ಲಿ ಇನ್ನೊಂದು ಕನೆಕ್ಷನ್ ಕೊಟ್ಟಿದ್ದೇನೆ. ಈಗ ಇದು ರೆಡಿ ಆಗ್ತಾ ಉಂಟು. ಈ ಹಿಪ್ಪಲಿ ಚಿಗುರು ಇದನ್ನು ಕಟ್ ಮಾಡದೆ ಉಳಿಸಿದ್ದು ಯಾಕೆಂದ್ರೆ ಇದನ್ನು ಇಲ್ಲಿ ಮೇಲೆ ಅಂದ್ರೆ ನಾವು ಆದಷ್ಟು ಎಳೆ ಭಾಗ, ಹಸಿರು ಇರುವ ಎಳೆ ಭಾಗಕ್ಕೆ ಕನೆಕ್ಟ್ ಮಾಡಿದಷ್ಟು ಅಂಟಿಕೊಳ್ಳೋದು ಜಾಸ್ತಿ. ಸ್ನೇಹಿತರೆ, ಕೃಷಿ ಅಂತ ಹೇಳಿದ್ರೆ ಅದು ಇಂಡಿವಿಜುವಲ್ ಕೆಲಸ ಅಲ್ಲ. ಯಾವುದು ಸಾಫ್ಟ್ವೇರ್ ಅಲ್ಲಿ ಕಂಪ್ಯೂಟರ್ ಒತ್ತಿದಾಗ ಒಬ್ಬೊಬ್ಬರೇ ಮಾಡುವಂಥದ್ದಲ್ಲ, ಇಡೀ ಮನೆಯವರೆಲ್ಲ ಸೇರಿ ಒಟ್ಟು ಮಾಡುವಂಥದ್ದು. ಹಾಗೆ ಸ್ವಪ್ನ ಮೇಡಮ್ ಅವರ ಕೃಷಿಗೆ ಪ್ರೇರಣೆ ಕೊಟ್ಟಿರುವಂತ ಅವರ ತಂದೆಯವರು ಅವ್ರ ಜೊತೆದ್ದಾರೆ. ಇವರು ದೋಳ ಶಂಕರನಾರಾಯಣ ಶಾಸ್ತ್ರಿ ಅಂತ. ಇವರು ನಾನೊಂದು ಹೈಸ್ಕೂಲ್ ಕಾಲೇಜ್ ಅಲ್ಲಿ PUC ಗೆ ತಲುಪುವ ಹೊತ್ತಿಗೆ ಅಪ್ಪ ತುಂಬಾ ಕಾಳು ಮೆಣಸು ಕೃಷಿ ಮಾಡಿದಂತವ್ರು. ಅಲ್ಲಿ ತೋಟದಲ್ಲಿ ಕಸಿ ಕಾಳು ಮೆಣಸಿನ ಗಿಡ ಆವಾಗ ಪ್ರಚಲಿತದಲ್ಲಿರ್ಲಿಲ್ಲ. ಆದ್ರೆ ಟಾಪ್ ಶೂಟ್ ನೆಟ್ಟು ತುಂಬಾ ಇಡೀ ತೋಟದಲ್ಲಿ ಕಾಳು ಮೆಣಸು ತುಂಬಿಸಿ ನಾನು ಹಾಸ್ಟೆಲ್ ಇಂದ ಸಂಡೆ ಕಾಳು ಮೆಣಸು ಕೊಯ್ಯುವ ಟೈಮ್ಗೆ ಮೆಷಿನಿಗೆ ಹಾಕ್ಲಿಕ್ಕೆ ಅಂತಲೇ ಹೋಗ್ತಿದ್ದೆ ಮನೆಗೆ. ಅಷ್ಟು ಕಾಳು ಮೆಣಸು ಬೆಳೆದಿದ್ರಪ್ಪ. ನಮಸ್ತೆ. ನಮಸ್ಕಾರ, ಹೇಗಿದ್ದೀರಿ? ತೊಂದ್ರೆ ಇಲ್ಲ, ಮಗಳ ಮನೆಯಲ್ಲಿದ್ದೇನೆ. ಈಗ ನೀವೊಂದು ಅದು ಇನ್ನೊಂದು ನಮ್ಗೊಂದು ಸಲಹೆ ಕೊಟ್ರಿ ನಾವು ಮಾತಾಡುವಾಗ, ಅದು ಹೇಗೆ ಅದು ಕನೆಕ್ಟ್ ಆಗ್ತದೆ? ಇದು ಮಾತೃ ಬಳ್ಳಿ. ಹೌದು. ಇದಕ್ಕೆ ಇಲ್ಲಿಗ ಹಿಪ್ಪಲಿ ಕನೆಕ್ಷನ್ ಆಗಿದೆ. ಹೌದು. ಇದರಲ್ಲಿ ಮಳೆ ಜೋರಾಗಿ ಬರುವಾಗ ಕೆಸರು ನೀರು ಇಲ್ಲಿಗೆ ರಟ್ಟಿದ್ರೆ ಇಲ್ಲಿ ರೋಗ ಸ್ಟಾರ್ಟ್ ಆಗುವಂತ ಸಂಭವ ಉಂಟು. ಹೌದು. ಆವಾಗ ಎತ್ತರದಲ್ಲಿ ಇದೇ ಬಳ್ಳಿಗೆ ಕನೆಕ್ಷನ್ ಕೊಟ್ಟಾಗ ಈ ಮಾತೃ ಬಳ್ಳಿ ಇಲ್ಲಿ ಕಟ್ಟಾಗಿ ಹೋದ್ರು ಈ ಕನೆಕ್ಷನ್ ಮೂಲಕ ಈ ಬಳ್ಳಿ ಆರೋಗ್ಯವಂತವಾಗಿ ಉಳಿತದಲ್ಲ. ಈಗ ಡೈರೆಕ್ಟ್ ನಟ್ಟ ಬಳ್ಳಿ ಮೊದಲು ಅದಕ್ಕೆ ರೋಗ ಬರ್ಲಿಲ್ಲ, ಅದರಿಂದ ಹೋದ ರನ್ನರಿಗೆ ಪ್ರತ್ಯೇಕ ಇಲ್ಲಿ ಒಂದು ಹಿಪ್ಪಿಲಿ ಗಿಡ ನಟ್ಟು ಆ ರನ್ನರುಗಳಿಗೆ ಹೊಸ ಹೊಸ ಕನೆಕ್ಷನ್ ಕೊಟ್ಟಾಗ ಅದಕ್ಕೆ ಬೇಗ ರೋಗ ಬಂದೇ ಬರ್ತದೆ ಬುಡಕ್ಕೆ. ಆವಾಗ ಈ ಬುಡ ಸತ್ರು ಈ ರನ್ನರಿನ ಮೂಲಕ ಮಾಡ್ಲಿಕ್ಕೆ ಆಗ್ತದೆ. ಶಾಸ್ತ್ರಿಗಳೇ, ಈಗ ನೀವು ತುಂಬಾ ವರ್ಷದಿಂದ ಕೃಷಿ ಮಾಡ್ತಿದ್ರಿ. ಈ ಹಿಪ್ಪಲಿ ಅನ್ನೋದು ನಿಮ್ಮ ಲೆಕ್ಕದಲ್ಲಿ ಎಷ್ಟು ವರ್ಷ ಆಗಿರೋದು ಪ್ರಾರಂಭ? ಹಿಪ್ಪಲಿಯಿಂದ ಕೃಷಿ ಕಟ್ಟೋದು? ಹಿಪ್ಪಲಿ ನಾನು ಕೃಷಿ ಮಾಡುವ ಟೈಮಲ್ಲಿ ಆರಂಭ ಆಗಿತ್ತು. ಆದ್ರೆ ಆವಾಗ ನಾನು ಸೈಂಟಿಸ್ಟ್ ಅಲ್ಲಿ ವಿಚಾರಿಸಿದಾಗ ಅದಕ್ಕೆ ಕನಿಷ್ಠ 4 ದಿವಸಕ್ಕೊಮ್ಮೆ ಸ್ಪ್ರಿಂಕ್ಲರ್ ನೀರು ಹಾರಲೇಬೇಕು, ನೀರು ಕೊಡ್ಲೇಬೇಕು, ಇಲ್ಲದಿದ್ರೆ ಅದು ಸಾಯ್ತದೆ. ನಮ್ಮಲ್ಲಿ ವಿದ್ಯುತ್ ಸಮಸ್ಯೆಯಿಂದಾಗಿ ಕೆಲವೊಮ್ಮೆ ಸುಳ್ಯನಂದು ವಾರಗಟ್ಟಲೆ ವಿದ್ಯುತ್ ಇಲ್ಲದೆ ಪಂಪ್ ರನ್ ಆಗದೆ ಇರ್ತದೆ, ಅಥವಾ ರನ್ ಆದ್ರೂ ಅರ್ಧ ಗಂಟೆ ರನ್ ಆಗ್ತದೆ, ಮತ್ತೆ ವೋಲ್ಟೇಜ್ ಇಲ್ಲದೆ ಆಗ್ತದೆ. ಇದೆಲ್ಲ ಸಮಸ್ಯೆಗಳಿಂದಾಗಿ ನಮ್ಮಲ್ಲಿ ಹಿಪ್ಪಿಲಿಯಲ್ಲಿ ಒಂದು 10 ಬುಡ ನಟ್ಟದ್ದು ಕೂಡ ಉಳಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ ನನಗೆ. ಹಾಗೆ ಮತ್ತೆ ನಾನು ಡೈರೆಕ್ಟ್ ಬಳ್ಳಿಯನ್ನು ನಟ್ಟೆ ಕೃಷಿ ಮಾಡಿದ್ದು. ನನಗೆ ಸಾಮಾನ್ಯ ಒಂದು 2,500 ಅಡಿಕೆ ಮರಕ್ಕೆ ಮಾಡಿದೆ ನಾನು. ಅದ್ಭುತವಾಗಿ ಬಂದಿತ್ತು. ನನಗೆ 30 ಕ್ವಿಂಟಾಲ್ ವರೆಗೆ ಮೆಣಸಾಗಿದೆ ಆ ಟೈಮಲ್ಲಿ. ಮತ್ತೆ ನಾನಾ ಕಾರಣಗಳಿಂದ ಇತ್ತೀಚೆಗಿನವರೆಗೆ ಇತ್ತು. ಮತ್ತೆ ನನಗೆ ಹಲವಾರು ಸಮಸ್ಯೆ ಆಯಿತು, ಅದಕ್ಕೆ ಗಮನ ಕೊಡ್ಲಿಕ್ಕೆ ಆಗ್ಲಿಲ್ಲ, ಕೆಲಸಗಾರರ ಸಮಸ್ಯೆ ಬಂತು, ಎಲ್ಲ ಆಗಿ ಮತ್ತೆ ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಯಾಕೆಂತೇಳಿ ರೋಗ ಬಂತು. ನೋಡಿ ಸ್ನೇಹಿತರೆ, ಕೃಷಿ ಅನ್ನುವಂಥದ್ದು ಪ್ರತಿನಿತ್ಯ ಕಲಿಯುವಂಥದ್ದು. ಇಲ್ಲಿ ಕಲ್ತಾಗಿದೆ ಅನ್ನುವಂಥದ್ದು ಏನಿಲ್ಲ, ಪ್ರತಿದಿನ ಆವಿಷ್ಕಾರಗಳು ನಡೀತಾನೆ ಇರ್ತದೆ. ಅದು ಕೇವಲ ಯಾವುದೋ ಸಂಶೋಧನಾ ಕೇಂದ್ರಗಳಲ್ಲಿ ಮಾತ್ರ ಅಲ್ಲ, ಪ್ರತಿ ಮನೆಗಳಲ್ಲೂ ಕೂಡ ರೈತರ ಮನೆಗಳಲ್ಲಿ ಆವಿಷ್ಕಾರಗಳು ನಡೀತದೆ. ಆ ರೀತಿ ಒಂದು ವಿಶೇಷವಾಗಿರುವಂಥ ಆವಿಷ್ಕಾರವನ್ನು ನಿಮಗೆ ನಾನು ತೋರಿಸಿದೆ. ನಾನು ಮೇಡಮ್ ಒಂದು ಸೂಪರ್ ಆಗಿ ವಿವರಣೆಯನ್ನು ಕೊಟ್ಟಿದ್ದೀರಿ. ನೀವು ಮತ್ತೆ ಪುತ್ತೂರಿನ ಮೊನ್ನೆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ರಿ. ನನಗೊಂದು ಅದ್ಭುತ ಅನುಭವ ಅಲ್ಲ. ಹೌದು, ಅಂದ್ರೆ ನಾನು ಇಷ್ಟರವರೆಗೆ ಎಲ್ಲೂ ಕೃಷಿ ವಿಷಯದಲ್ಲಿ ಆತರ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆದಾಗ್ಲಿ ಅಥವಾ ಸ್ಟೇಜ್ ಅಲ್ಲಿ ಕೂತದಂತೂ ಇಲ್ವೇ ಇಲ್ಲ. ಅದೊಂದು ಅವಕಾಶ ಒದಗಿ ಬಂದದ್ದು ಅದೃಷ್ಟ ಅಂತಲೇ ಅಂದ್ಕೊಳ್ತೇನೆ ನಾನು. ಅಂದ್ರೆ ಏನೋ ನಾನು ಏನೋ ಒಂದು ಕಲ್ತದನ್ನು ಒಂದು 10 ಜನರಿಗೆ ಹೇಳುವ ಅವಕಾಶ ಅಲ್ಲಿ ಆಯ್ತು. ಅದ್ರ
ಅವರ ಮೂಲಕವೇ ನೀವು ಇಲ್ಲಿಗೆ ಬರುವ ಹಾಗಾಯ್ತು. ಈ ಮೂಲಕ ಸಂಪೂರ್ಣ ಸಹಜ ಕೃಷಿ ಚಾನೆಲ್ ನ ಮೂಲಕ ಇನ್ನಷ್ಟು ಜನರಿಗೆ ಇದೊಂದು ವಿಷಯ ತಲುಪಿ ಇನ್ನಷ್ಟು ಜನ ಇದನ್ನು ಅಳವಡಿಸಿಕೊಂಡು ಯಶಸ್ಸು ಕಾಣ್ಲಿ ಅಂತ ನಾನು ಹಾರೈಸ್ತೇನೆ. ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದು ಧನ್ಯವಾದಗಳು. ಥ್ಯಾಂಕ್ ಯು.